ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ 4 ಸರ್ಪದಿಂದ ಕಚ್ಚಿಸಿಕೊಂಡು ಸತ್ತದ್ದು. ಈ ಅಧ್ಯಾಯದಲ್ಲಿ ಸಿದ್ಧನು ಗುರು ಶೋಧನಾರ್ಥ ಗೃಹತ್ಯಾಗ ಮಾಡಲಿಕ್ಕೆ ಸರ್ಪದಿಂದ ಕಚ್ಚಿಸಿಕೊಂಡು ಸತ್ತದ್ದು. ದೇವಮಲ್ಲಮ್ಮಳು ಈಶ್ವರನನ್ನು ಬೈದದ್ದು. ಈಶ್ವರನು ಜಂಗಮ ವೇಷದಿಂದ ಬಂದು ಸಿದ್ಧನನ್ನು ವೈದ್ಯೋಪಚಾರದಿಂದ ಬದುಕಿಸಿ ಅವನಿಗೆ ಬ್ರಹ್ಮಚರ್ಯಾಶ್ರಮವನ್ನು ಕೊಟ್ಟ ವಿಷಯವಿರುವುದು. ಮಂಗಲ. ಶ್ರೀ ಮಹಾಗುರುವಿಂಗೆ ಸತ್ಸುಖಧಾಮ ಚಿದ್ರೂಪಂಗೆ ಸಾಧು ಪ್ರೇಮಿ ಎನಿಸುವಂಗೆ ತ್ರೈಜಗದಾದಿ ಬೀಜಂಗೆ ಕಾಮಹರ ದೇವಂಗೆಯಾತ್ಮ ರಾಮ ನಿಸ್ಸೀಮಂಗೆ ಶ್ರೇಯ ಕಾಮಿತ ಜನ ಕಲ್ಪವೃಕ್ಷಂಗಾನು ವಂದಿಪೆನು. ಸಿದ್ಧನು ಗುರು ಶೋಧನಾರ್ಥ ಗೃಹತ್ಯಾಗ ಮಾಡಲಿಕ್ಕೆ ಸರ್ಪದಿಂದ ಕಚ್ಚಿಸಿಕೊಂಡು ಸತ್ತು ಬದುಕಿದ್ದು. ಶ್ರೀ ಸಿದ್ಧನ ತಾಯಿ ತಂದೆಗಳು ಸ್ವಗೃಹದಲ್ಲಿ ತಮ್ಮ ಕುಲಗುರುಗಳಾದ ವೀರಭದ್ರ ಸ್ವಾಮಿಗಳನ್ನು ಗಂಧ ಭಸ್ಮಾಕ್ಷತೆ ಪತ್ರೆ ಪುಷ್ಪಾದಿಗಳಿಂದ ಪೂಜಿಸಿ ಅತಿ ಭಕ್ತಿಯಿಂದ ಕೂಡಲ ಸಂಗಮ ದೇವರ ವಚನಗಳನ್ನು ನಿತ್ಯ ಸಂಪ್ರದಾಯದಂತೆ ಶ್ರವಣ ಮಾಡುತ್ತಿದ್ದರು. ಆ ಕಾಲಕ್ಕೆ ಗುರುಗಳು, ಸದ್ಭಕ್ತರೇ ಕೇಳಿರಿ, ಈ ತೋರುವ ಧನ ಕನಕ ವಸ್ತ್ರ ವಾಹನ ಸ್ತ್ರೀ ಪುತ್ರ ಸಕಲ ಸಂಪತ್ತು ಮತ್ತು ಈ ಧರಣಿ ಜಲ ಅಗ್ನಿ ವಾಯು ನಭ ನಾಗ ರವಿ ಶಶಿ ಮೊದಲಾದ ಇವೆಲ್ಲವುಗಳು ಮನದ ಕಲ್ಪನೆಯಲ್ಲಿ ಹೊಳೆದು ತೋರುತ್ತವೆ. ಇವೆಲ್ಲವೂ ಕನಸಿನ ವಸ್ತುಗಳಂತೆ ಕಡೆಗೆ ನಾಶ ಹೊಂದುವ ಕಾರಣ ಮಿಥ್ಯವೆಂದು ತಿಳಿಯಿರಿ ಎಂದು ಬೋಧಿಸಿದರು. ಆಗ ತಾಯಿಯ ಮಗ್ಗಲಲ್ಲಿ ಕುಳಿತ ಸಿದ್ಧನು ಅದನ್ನು ಕೇಳಿ ದಿಗ್ಗನೆ ಎದ್ದು ಸ್ವಾಮಿಗಳ ಪಾದಕ್ಕೆ ಬಿದ್ದು, ಗುರುಗಳೇ, ನಭವು ವ್ಯಾಪಕವಿದ್ದು ಅದು ಮನದಲ್ಲಿ ಎಂತು ಉದಿಸಿ ಲಯಿಸುವುದು, ಇದನ್ನು ತಾವು ತಿಳಿಸಿಕೊಡಬೇಕು ಎಂದು ಕೈಜೋಡಿಸಿ ವಿನಯದಿಂದ ಕೇಳಿಕೊಂಡನು. ಚಿಕ್ಕ ಮುದ್ದು ಮಗನ ಮುಖದಿಂದ ಹೊರಬಿದ್ದ ಇಂಥ ಪ್ರಶ್ನೆಯನ್ನು ಕೇಳಿ ಗುರುಗಳು ಚಕಿತರಾಗಿ, ಹೇ ಮುದ್ದು ಬಾಲನೆ, ಈ ನಿನ್ನ ಯೋಗ್ಯ ಪ್ರಶ್ನೆಯನ್ನು ನ್ಯಾಯಶಾಸ್ತ್ರದಲ್ಲಿ ಬಲ್ಲಿದರಾದ ಸದ್ಗುರುಗಳಲ್ಲಿಗೆ ಹೋಗಿ ಕೇಳಿದ್ದಾದರೆ ಅವರು ನಿನಗೆ ಸಮರ್ಪಕ ಉತ್ತರ ಕೊಡುತ್ತಾರೆ ಎಂದು ಹೇಳಿದರು. ಸಿದ್ಧನು ಗುರುಗಳು ಹೇಳಿದ್ದನ್ನು ಕೇಳಿ ತನ್ನ ಮನದಲ್ಲಿ, ಈಗ ನಾನು ಗುರುಗಳನ್ನು ಹುಡುಕಲು ಹೋದರೆ ನನ್ನ ತಂದೆ ತಾಯಿಗಳು ಒಪ್ಪಲಾರರು, ಇದಕ್ಕೊಂದು ಉಪಾಯ ಮಾಡಬೇಕು ಎಂದು ಆಲೋಚಿಸಿ, ಹರನೇ, ನೀನೇ ಅದನ್ನು ನೆರವೇರಿಸಿ ಪೊರೆಯಬೇಕು ಎನ್ನಲು ಆತನ ಬಲಭುಜ ಅದರಿತು. ಅಂದು ಗುರುವಾರ ದಿನ ತಾನು ಮನೆಯಿಂದ ಹೊರಟು ಊರ ಹೊರಗಿನ ಒಂದು ಶಿವಾಲಯದೊಳಗೆ ಬಂದು ಕುಳಿತನು ಮತ್ತು ಏಕಚಿತ್ತದಿಂದ ಆದಿಶೇಷನನ್ನು ಧ್ಯಾನಿಸಿದನು. ಕೂಡಲೇ ಒಂದು ಬಿಲದ್ವಾರದಿಂದ ಪರಶಿವನೇ ಸರ್ಪರೂಪದಿಂದ ಬಂದನು. ಸಿದ್ಧನು ಅದನ್ನು ನೋಡಿದ ಕೂಡಲೇ ಪುರಜನರನ್ನು ಕೂಡಿಸಲು ಚಿಟ್ಟನೆ ಚೀರಿ ಬೊಬ್ಬೆಯನ್ನಿಟ್ಟನು. ತರಳನ ಆರ್ತ ಸ್ವರವನ್ನು ಕೇಳಿ ಪುರಜನರು ತಾಯಿ ತಂದೆಗಳು ಸಹಿತ ಓಡುತ್ತಾ ಅಲ್ಲಿಗೆ ಬಂದರು. ಅವರ ಸಮಕ್ಷಮ ಸಿದ್ಧನ ಮೊಣಕಾಲಿಗೆ ಸರ್ಪವು ಕಚ್ಚಿತು. ಸರ್ವರು ಅದನ್ನು ಕಂಡು ಗಡಬಡಿಸಿ ಹಾವು ಕೊಲ್ಲುವ ಯತ್ನ ಮಾಡುವಷ್ಟರಲ್ಲಿ ಅದು ಒಂದು ಸ್ಥಾನದಲ್ಲಿ ಅಡಗಿತು. ಜನರು ಅಚ್ಚರಿಗೊಂಡು ಹಾವನ್ನು ಹುಡುಕ ಹತ್ತಿದರು. ಅಷ್ಟರಲ್ಲಿ ಸಿದ್ಧನಿಗೆ ವಿಷವೇರಿ ದೇಹವನ್ನೆಲ್ಲ ವ್ಯಾಪಿಸಿತು ಮತ್ತು ಅವನ ಪ್ರಾಣವನ್ನು ಪುರಿತತಿಗೆ ಏರಿಸುತ್ತಾ ಚಿತ್ತವನ್ನು ನಿಸ್ತೇಜವಾಗುವಂತೆ ಮಾಡಿತು. ಆಗ ಸಿದ್ಧನು ಶಿವನಾಮವನ್ನು ಸ್ಮರಿಸುತ್ತಾ ಧರಣಿಗೆ ಒರಗಿದನು. ಆತನ ಬಾಯೊಳಗೆ ಬುರುಗು ಬರಹತ್ತಿತು. ದೇವಮಲ್ಲಮ್ಮನು ಈಶ್ವರನನ್ನು ಬೈದದ್ದು. ಕಂದನ ಸ್ಥಿತಿಯನ್ನು ಕಂಡು ತಂದೆ ತಾಯಿಗಳಿಗೆ ಮೂರ್ಛೆ ಬಂದು ಕತ್ತರಿಸಿದ ಕದಳಿ ಧರಣಿಗೆ ಉರುಳಿದಂತೆ ನೆಲಕ್ಕೆ ಬಿದ್ದರು. ಕೂಡಿದ ಜನರಲ್ಲಿ ಕೆಲವರು ತಂದೆ ತಾಯಿಗಳನ್ನು ಮತ್ತೆ ಹಲವರು ಮಗುವನ್ನು ಉಪಚರಿಸಹತ್ತಿದರು. ಎಲ್ಲ ಜನರು, ನಮ್ಮ ಪೂರ್ವ ಪುಣ್ಯದಿಂದ ಈ ಮಹಿಮನು ಇಂಥ ಗರ್ವರಹಿತ ಮಗನಾಗಿ ನಮಗೀಗ ಲಭಿಸಿದ್ದನು. ಇಂಥವನನ್ನು ಉರ್ವಿಯೊಳಗೆ ಉಳಿಸದೆ ಕರೆದೊಳಗಿದ್ದ ಶುಕನನ್ನು ಬಿಡಾಲ ಅಂದರೆ ಬೆಕ್ಕು ಒಯ್ದಂತೆ ಸರ್ಪನು ಒಯ್ದನು ಅಕಟಕಟ ಎಂದು ಮರುಗ ಹತ್ತಿದರು. ಎಲ್ಲಿ ನೋಡಿದರೂ ಸುತನ ವರ್ಣನೆ, ಎತ್ತ ನೋಡಿದರೂ ಗೋಳಿಡುವ ಧ್ವನಿ. ಹಾಯ್ ಹಾಯ್, ನಾವಿದನ್ನು ಕಣ್ಣಿನಿಂದ ನೋಡಬಾರದು ಎಂದು ಎಲ್ಲ ಜನರು ಹಾಹಾಕಾರ ಮಾಡಹತ್ತಿದರು. ಎಲ್ಲರ ಮುಖಗಳು ಬಾಡಿದವು, ಕಣ್ಣೀರಿನಿಂದ ವಸ್ತ್ರಗಳು ಒದ್ದೆಯಾದವು. ಹೀಗೆ ಎಲ್ಲರೂ ಕಡುಶೋಕದ ಕಡಲೊಳು ಮುಳುಗಿದರು. ಇಂಥ ಸಹಿಸಲ ಸಾಧ್ಯ ಭಯಾನಕವಾದ ಸಮೂಹದಲ್ಲಿ ದಂಪತಿಗಳಿರುವರು ಮೂರ್ಛೆಯಿಂದ ಎಚ್ಚೆತ್ತು ಗಡಬಡಿಸಿ ಗೋಳಿಡುತ್ತಾ, ಹೇ ಕಂತುಹರನೇ, ಪ್ರೀತಿಯಿಂದ ನೀನು ಇಂಥ ಮಹಾಮಹಿಮ ಜ್ಞಾನ ಸಂಪನ್ನನಾದ ಸುಪುತ್ರನನ್ನು ಕೊಟ್ಟು 7 ವರ್ಷಕ್ಕೆ ಮೃತ್ಯು ದೇವಿಯ ಬಾಯಿಗೆ ಅವನನ್ನು ತುತ್ತು ಮಾಡಿದೆಯಾ? ನೀನು ಕೊಟ್ಟ ಕಂದನ ಕುತ್ತಿಗೆ ನೀನೇ ಕೊಯ್ದೆಯಾ? ನಿನಗೆ ಕರುಣೆ ಎಷ್ಟೂ ಬರಲಿಲ್ಲವೇ? ನಿಷ್ಕರುಣಿ ಎಂದು ಗೋಳಿಟ್ಟು ಕಡು ಸಂಕಟದಿಂದ ತಾಯಿಯು ಶಿವನನ್ನು ಕೆಳಗಿನಂತೆ ಶಪಿಸಿದಳು.
ಹತ್ತಲೆನ್ನೆಯ ಶಾಪವದು ಯಾವತ್ತು ಮಸಣದೆ ವಾಸ ಮಾಡುತ್ತ ನಿತ್ಯ ಭೂತದೊಳಾಡು ಪೆಣಗಳ ಬೂದಿ ಬಡಕೊಂಡು ನಿನ್ನ ಫಣಿಯೊಳು ಕೆಂಡ ವಿಕ್ಕಲಿ ನಿನ್ನ ನೆತ್ತಿಗೆ ನೀರು ಹೊಯ್ಯಲಿ ನಿನ್ನ ಪಡೆದವರಿಗಲ್ಲದಾಗಲಿ ಪ್ರಳಯ ಕಾಲದಲ್ಲಿ ನಿನ್ನ ಸಂಪದ ಲಯವು ಪೊಂದಲಿ ನಿನ್ನ ಕರದೊಳಗೋಡು ಬರಲಿ ನಿನ್ನ ಪುತ್ರನ ಒಡಲು ಬಿರಿಯಲಿ ಪರಮ ನಿರ್ವಾಣಿ ನಿನ್ನ ಕೊರಳಿಗೆ ಹಾವು ಸುತ್ತಲಿ ನಿನ್ನ ಬಾಯೊಳು ವಿಷವ ಸುರಿಯಲಿ ನಿನ್ನ ವೃತ್ತಿಯು ಬಿಕ್ಕೆ ಬೇಡವದಾಗಲಿಯನಾದಿ ನಿನ್ನ ವಸನವು ಚರ್ಮವಾಗಲಿ ನಿನ್ನ ಸತಿಯನ್ನಸುರ ನೊಯ್ಯಲಿ ನಿನ್ನ ಭಕ್ತನೇ ನಿನ್ನ ಸುಡಲಿಕೆ ಬೆನ್ನು ಹತ್ತಿರಲಿ. ಹೀಗೆ ಸಾಧ್ವಿ ದೇವ ಮಲ್ಲಮಳು ಕಂದನನ್ನೆತ್ತಿ ತಂದು ಗಂಡನ ಮುಂದೆ ಹಾಕಿದಳು. ಆಗ ಗುರುಶಾಂತಪ್ಪನು ತುಂಬಿದ ಕಣ್ಣುಗಳಿಂದ ಕಂದನೇ, ಸುಂದರಾಂಗನೇ, ಚಂದ್ರವದನನೇ, ಕೊಂದನೇ ನಿನ್ನನು ಶಿವನು. ಆನಂದವಾಯಿತೇ ಈಗ ಅವನಿಗೆ. ಹಾಯ್ ಹಾಯ್ ಎಂದು ಹಲುಬುತ್ತಾ ದುಃಖಾಗ್ನಿಯಲ್ಲಿ ಬೆಂದು ತಳಮಳಿಸಿದನು. ದೇವಮಲ್ಲಮ್ಮನು ಮತ್ತೆ ಮಗನ ಮುಖದಲ್ಲಿ ಮುಖವಿಟ್ಟು ಕಂದ, ಮಗನೇ, ನೀನು ಶಾಲೆಯ ಜಾಣ ಗುರುಗಳಿಗೆ ನೀವು ಜಡಮತಿಗಳೆಂದು ಹೇಳಿ ಅವರಿಗೆ ಪ್ರಣವರ್ಥ ಹೇಳಿ ತಿಳಿಸಿದಿ. ಸತ್ತ ಮಹಿಷಿಗೆ, ಸತ್ತ ಹಾವಿಗೆ, ಸತ್ತ ಮಗನಿಗೆ ಪ್ರಾಣ ಕೊಟ್ಟು ಅತುಲ ಮಹಿಮೆ ತೋರಿದಿ. ಎಂಥ ಮಹಿಮಾನ್ವಿತ ಮಗನನ್ನು ನಾನೆಂತು ಮರೆಯಲಿ, ಕ್ಷಿತಿಯೊಳಗಿನ್ನೆಂತು ಬದುಕಲಿ, ಅಯ್ಯೋ ದೇವರೇ ಎಂದು ಕಡು ದುಃಖದಿಂದ ಪರಿತಪಿಸುತ್ತಾ ತತ್ತರಿಸಿ ಭೂಮಿಗೆ ಬಿದ್ದಳು. ಈಶ್ವರನು ಜಂಗಮ ರೂಪದಿಂದ ಬಂದು ಸಿದ್ಧನನ್ನು ವೈದ್ಯೋಪಚಾರದಿಂದ ಬದುಕಿಸಿ ಬ್ರಹ್ಮಚರ್ಯಾಶ್ರಮವನ್ನು ಕೊಟ್ಟದ್ದು. ಅಷ್ಟರಲ್ಲಿ ಶಿವನು ಪ್ರಮಥ ಗಣಗಳೊಡನೆ ಜಂಗಮನ ವೇಷ ತಾಳಿ ನಾವು ಸರ್ಪದಿಂದ ಕಡಿಸಿಕೊಂಡು ಸತ್ತವರನ್ನು ಬದುಕಿಸಬಲ್ಲೆವು ಎಂದು ಸಾರುತ್ತಾ ಅಲ್ಲಿಗೆ ಬಂದನು. ಆಗ ಎಲ್ಲ ಜನರು ನಮ್ಮ ಮಗನನ್ನು ಬದುಕಿಸಿರಿ ಎಂದು ಬಂದ ಮಹಿಮನ ಪಾದಕ್ಕೆ ನಮಿಸಿ ಬೇಡಿಕೊಂಡರು. ಆಗ ಜಂಗಮನು ಸಿದ್ಧನಿರುವಲ್ಲಿಗೆ ಬಂದು ಅವನ ಸರ್ವಾಂಗಗಳನ್ನು ಒಂದೊಂದಾಗಿ ಮುಟ್ಟುತ್ತಾ ಜೀವಿಸುವ ಲಕ್ಷಣವಿರುವ ಒಂದೊಂದನ್ನೇ ಪರಿಶೋಧಿಸ ಹತ್ತಿದನು. ನಡು ನೆತ್ತಿಯಲ್ಲಿ ಚಲಿಸುತ್ತಿರುವ ಒಂದು ಸುಳಿಗೂದಲನ್ನು ಕಂಡು ಜಂಗಮರು ದಂಪತಿಗಳಿಗೆ ಹೇಳುತ್ತಾರೆ, ಇವನು ಜಗತ್ತಿಗೆ ಗುರುವಾಗುವನು. ಇವನು ಮನೆ ಬಿಟ್ಟು ಗುರುಗಳನ್ನು ಆರಿಸಿಕೊಂಡು ಅವರಿಂದ ಬೋಧ ಪಡೆಯುವುದಕ್ಕೆ ನೀವು ಸಂತೋಷದಿಂದ ಅಪ್ಪಣೆ ಕೊಡುತ್ತೇವೆಂದು ನಮಗೆ ವಚನ ಕೊಟ್ಟಿದ್ದಾದರೆ ಇವನನ್ನು ಬದುಕಿಸುವ ಯತ್ನ ಮಾಡುತ್ತೇನೆ. ಇಲ್ಲವಾದರೆ ಬಂದ ಹಾದಿಗೆ ಸುಂಕವಿಲ್ಲವೆಂಬಂತೆ ಹೊರಟು ಹೋಗುತ್ತೇವೆ ಎಂದರು. ಆಗ ಸಿದ್ಧನ ತಂದೆ ತಾಯಿಗಳು, ನಮ್ಮ ಮಗನು ಭೂಮಿಯ ಮೇಲೆ ಎಲ್ಲಿಯಾದರೂ ಜೀವಿಸಿಕೊಂಡಿರಲಿ, ಅವನು ಬದುಕಿದರೆ ಸಾಕು. ಮೊದಲು ಅವನನ್ನು ಬದುಕಿಸಿರಿ. ಅವನಿಗೆ ಗುರುವನ್ನು ಆರಿಸಲು ಅಪ್ಪಣೆ ಕೊಡುತ್ತೇವೆ. ಅದರಂತೆ ತಮಗೆ ವಚನ ಕೊಡುತ್ತೇವೆ ಎಂದು ಹೇಳಿ ನಮಿಸಿದರು. ಕೂಡಲೇ ಆ ಜಂಗಮನು ಮಂತ್ರಿಸಲು ಅಡಗಿದ ಸ್ಥಳದಿಂದ ಸರ್ಪವು ತಕ್ಷಣ ಬಂದಿತು. ಕಚ್ಚಿದ ಸಿದ್ಧನ ಗಾಯಕ್ಕೆ ಪುನಃ ಕಚ್ಚಿ ವಿಷವೆಲ್ಲವನ್ನೂ ಹೀರಿತು. ಕೂಡಲೇ ನರವಿಷವು ಸರ್ಪಕ್ಕೆ ಅಡರಿ ಮೂರ್ಛೆ ಹೊಂದಿತು. ಜಂಗಮನು ಪುನಃ ಸರ್ಪಕ್ಕೆ ಮಂತ್ರಿಸಿ ಹುಡುಗನ ನೇತ್ರ ಮತ್ತು ಗಾಯಕ್ಕೆ ಔಷಧ ಲೇಪನ ಮಾಡಿದನು. ಕೂಡಲೇ ಸಿದ್ಧನು ಮೂರ್ಛೆಯಿಂದ ಎದ್ದು ಶಿವಶಿವ ಎಂದು ಕಣ್ಣು ತೆರೆದನು. ಆಗ ಎಲ್ಲರೂ ಕಡು ಆನಂದ ಶರಧಿಯಲ್ಲಿ ಮುಳುಗಿದರು. ಅಷ್ಟರಲ್ಲಿ ಆ ಸರ್ಪವು ಎದ್ದು ಸದ್ಭಕ್ತಿಯಿಂದ ಘನ ಮಹಿಮನಾದ ಸಿದ್ಧನ ಪಾದಕ್ಕೆ ನಮಿಸಿ ಅವನ ಶಿರದ ಮೇಲೇರಿ ಹೊಳೆಯುವ ತನ್ನ ಹೆಡೆಯನ್ನು ತೆಗೆದು ಆಡ ಹತ್ತಿದನು. ಆಗ ಸಿದ್ಧನು ಅವರೆಲ್ಲರಿಗೂ ಅಗ್ನಿನೇತ್ರವುಳ್ಳ ಪರಶಿವನಂತೆ ಕಂಡನು. ಬಳಿಕ ಆ ಜಂಗಮರು ಅದೇ ಗುಡಿಯಲ್ಲಿ ಸಿದ್ಧನಿಗೆ ಶಾಸ್ತ್ರವಿಧಿವತ್ ಸ್ನಾನ ಮಾಡಿಸಿದರು ಮತ್ತು ಅವನ ಅಂಗಕ್ಕೆಲ್ಲ ಭಸ್ಮಲೇಪನ ಮಾಡಿದರು. ಪ್ರೀತಿಯಿಂದ ಪೂಜಾ ವಿಧಿಗಳನ್ನು ಮುಗಿಸಿ ದೀಕ್ಷೆಯನ್ನಿತ್ತರು. ನಂತರ ಜಂಗಮರು, ಜಗದೋದ್ಧಾರಕನೂ ಮಹಾನುಭಾವನೂ ಶಿವಾಂಶ ಸಂಭೂತನೂ ಆದ ನೀನು ಇಂಥ ಹೀನ ಸಂಸಾರಕ್ಕೆ ಸಿಲುಕಬೇಡ. ದಿವ್ಯ ಸದ್ಗುರುವರನನ್ನು ಸೇವಿಸಿ ಸಾನುರಾಗದಿಂದ ಅವರ ಕರುಣೆ ಪಡೆದು ಸುಜ್ಞಾನಿ ಎನಿಸುತ್ತಾ ದಿಗ್ವಿಜಯಿಯಾಗಿ ಮುಮುಕ್ಷುಗಳ ಉದ್ಧಾರ ಮಾಡು ಎಂದು ಆಶೀರ್ವಾದ ಮಾಡಿದರು. ಆಗ ಜನಸಮೂಹದಲ್ಲಿ ಒಬ್ಬನು ಮುಂದೆ ಬಂದು ಜಂಗಮರಿಗೆ ನಮಿಸಿ ಭಕ್ತಿಯಿಂದ ಕೈಜೋಡಿಸಿ, ತಾವಾರು? ತಮ್ಮ ಹೆಸರೇನು? ತಾವು ಎಲ್ಲಿಂದ ಬಂದಿರಿ? ತಂದೆಗಳೇ, ತಾವು ಇವತ್ತೊಂದು ದಿವಸ ನಮ್ಮಲ್ಲಿ ಪ್ರೇಮದಿಂದಿದ್ದು ಹೋಗಬೇಕು ಎಂದು ಕೇಳಿಕೊಂಡನು. ಆಗ ಜಂಗಮರು, ನಾವು ದೇವನೂರಿನ ಮಠದ ಪಟ್ಟದ್ದೇವರು. ಧರಣಿಯೊಳು ನನಗೆ ಎಲ್ಲ ಶಿಷ್ಯರು ಶಿವಯ್ಯನೆಂದು ಕರೆಯುವರು ಎಂದೂ ಸಮಾಧಾನ ಹೊಂದದಿರುವ ಜಗಳಗಂಟೆಯರಾದ 2 ಮಡದಿಯರು, ಹಠಮಾರಿ 3 ಮಕ್ಕಳು, 1 ಮುದಿ ಎತ್ತು, ಇಂಥ ಸಂಸಾರ ನನ್ನದು. ಇಂಥ ವಿಷಮ ಪ್ರಪಂಚಕ್ಕೆ ಬೇಸತ್ತು ಸತ್ತು ಹೋಗಬೇಕೆಂದು ಸಂತೋಷದಿಂದ ನಾನು ವಿಷ ಕುಡಿದೆನು. ಆದರೂ ನನಗೆ ಸಾವು ಬರಲಿಲ್ಲ. ಹೀಗಿರುವಲ್ಲಿ ನಾವು ಇಲ್ಲಿ ನಿಲ್ಲುವುದೆಂತು ಎಂದು ಅವರ ಅನುಮತಿ ಪಡೆದು ಅವರೆಲ್ಲರನ್ನೂ ಹರಸುತ್ತಾ ಹೊರಟು ಹೋದರು. ಸಿದ್ಧನನ್ನು ಪುರುಜನರು ತಂದೆ ತಾಯಿಗಳು ಸಂಚಾರಕ್ಕೆ ಕಳುಹಿಸಿದ್ದು.
ಅಂದು ಸಿದ್ಧನನ್ನು ಸರ್ವರೂ ಪಲ್ಲಕ್ಕಿಯಲ್ಲಿ ಕೂರಿಸಿ ಆನಂದದಿಂದ ಗ್ರಾಮದ 4 ಬೀದಿಗಳಲ್ಲಿ ಮೆರೆಸುತ್ತಾ ವಿರಕ್ತ ಮಠಕ್ಕೆ ತಂದು ಇಳಿಸಿದರು ಮತ್ತು ಸಂಭ್ರಮದಿಂದ ಪೂಜಿಸಿ ಅನ್ನ ಸಂತರ್ಪಣೆ ಮಾಡಿದರು. ನಂತರ ಒಂದು ದಿನ ಸಿದ್ಧನು, ನಾನು ಪರಮಗುರು ಶೋಧನೆ ಮಾಡುವುದನ್ನು ಬಿಟ್ಟು ನಿಮ್ಮ ಸತ್ಕಾರಕ್ಕೆ ಮಾರು ಹೋಗುವುದಿಲ್ಲ, ನನಗೆ ಹೊರಡಲು ಅಪ್ಪಣೆ ದಯಪಾಲಿಸಿರಿ ಎಂದು ಅವರೆಲ್ಲರ ಅನುಮತಿ ಪಡೆದು ಸರ್ವರಿಗೂ ನಮಿಸಿ ಹೊರಡಲು ಸಿದ್ಧನಾದನು. ಅದನ್ನು ಕಂಡು ತಂದೆ ತಾಯಿ ದುಃಖಾಗ್ನಿಯಿಂದ ಬೆಂದು ನೀರು ತುಂಬಿದ ಕಣ್ಣುಗಳಿಂದ ಸಿದ್ಧನಲ್ಲಿಗೆ ಬಂದರು. ಮಗನನ್ನು ತಬ್ಬಿಕೊಂಡು ಅವನ ಮುಖವನ್ನು ಎವೆ ಇಕ್ಕದೆ ದಿಟ್ಟಿಸುತ್ತಾ ದೊಡ್ಡ ಧ್ವನಿ ತೆಗೆದು, ಕಂದ, ನಮ್ಮ ಗತಿಯೇನು ಎಂದು ಅಳಹತ್ತಿದರು. ಸಿದ್ಧನ ಮಾತಾ ಪಿತರಿಗಾದ ವ್ಯಥೆಯನ್ನು ಪುರಜನರು ಕಂಡು ಒಡಲೊಳಗೆ ಹುದುಕಿಕೊಂಡಿದ್ದ ದುಃಖವನ್ನು ತಡೆಯದೆ, ನಮ್ಮನ್ನು ಘಾತ ಮಾಡಿದನು ಶಿವನು ಎಂದು ಅಳಹತ್ತಿದರು. ಸಿದ್ಧನು ಇವರೆಲ್ಲರ ಗೋಳನ್ನು ಕೇಳಿ, ಸುತನು ನನ್ನವನೆಂಬ ಮಮತೆಯು ನಿಮಗೆ ಭ್ರಾಂತಿಯನ್ನು ಹುಟ್ಟಿಸಿರುವುದು. ಈ ಮಮತೆಯು ಗತಿಗೊಡುವ ಶಿವನಾಮವನ್ನು ಮರೆಸುವುದು. ಮಮಕಾರದಿಂದ ಮಿಕ್ಕಿದ ಬಂಧನವುಂಟೆ ಎಂದು ನಿಜಗುಣರು ಹೇಳಿದಂತೆ ಮಮಕಾರವು ಮಾನವರನ್ನು ದುಃಖದ ಮಡುವಿನಲ್ಲಿ ಮುಳುಗಿಸುವುದು. ಹೀಗೆ ನೀವು ನಿಜ ಸ್ಥಿತಿ ಕೆಡಿಸಿಕೊಳ್ಳುವುದರಿಂದೇನು ಫಲ? ಶಿವನನ್ನು ಸ್ತುತಿಸಿರಿ, ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡಿರಿ ಎಂದನು. ಈ ರೀತಿ ನೀತಿಪರವಾದ ಸಿದ್ಧನ ಶ್ರುತಿ ಸಾರಭೂತ ಹಿತೋಪದೇಶ ವಾಕ್ಯಗಳನ್ನು ಕೇಳಿ ತಂದೆಯು, ಮಗನೇ, ನಾಳಿಗೊಂದು ದಿನವಾದರೂ ಇದ್ದು ಊಟ ಮಾಡಿ ಹೋಗಯ್ಯ ಎಂದನು. ಅದಕ್ಕೆ ಸಿದ್ಧನು ಸಮ್ಮತಿಸಲು ಸರ್ವರೂ ಆತನನ್ನು ಹರಸಿದರು. ಮರುದಿವಸ ಮುಂಜಾನೆ ತಂದೆ ತಾಯಿಗಳು ಜನಸಮೂಹದೊಡನೆ ಸಿದ್ಧನನ್ನು ವಿರಕ್ತ ಮಠಕ್ಕೆ ಕರೆತಂದರು. ಅಲ್ಲಿ ಅವನಿಗೆ ಮಂಗಲ ಸ್ನಾನ ಮಾಡಿಸಿದರು. ಕಂದ ಸಿದ್ಧನನ್ನು ಕೂಡಿಕೊಂಡು ಎಲ್ಲ ಜನರು ಉಲ್ಲಾಸದೊಂದಿಗೆ ಪಕ್ವಾನ್ನ ಭೋಜನದಿಂದ ಸಂತೃಪ್ತರಾಗಿ ವೀಳ್ಯ ಮೆಲ್ಲುತ್ತಾ ಆನಂದದಿಂದ ಕುಳಿತರು. ಆಗ ಸಿದ್ಧನ ಮಾತಾ ಪಿತರು ಎದ್ದು ಮುದ್ದು ಮಗನಿಗೆ ಹೊದ್ದುಕೊಳ್ಳಲು ಒಂದು ಶಾಲನ್ನಿತ್ತರು. ಮಗನನ್ನು ಬಿಗಿದಪ್ಪಿ ಮುದ್ದಿಸಿ, ಶುದ್ಧಮತಿ ಸಿದ್ಧನೇ, ನಮ್ಮನ್ನು ಬಿಟ್ಟು ಹೋಗುವೆಯಾ? ನಮ್ಮ ಗತಿ ಏನು ಎಂದು ಗೋಳಿಟ್ಟರು. ಆಗ ಸಿದ್ಧನು, ಬುದ್ಧಿವಂತರಾದ ಮಮತೆಯ ಮೊದಲಿನ ಈರ್ವರು ಮಕ್ಕಳಿರುವರು, ಅವರನ್ನು ಹೊಂದಿ ನಾನೇ ಅವರೆನ್ನುತ್ತ ತಿಳಿದು ಸುಖಿಸಿರಿ ಎಂದು ಸಮಾಧಾನ ಹೇಳಿದನು. ತಂದೆ ತಾಯಿಗಳು ಬಹು ಚಿಂತಾಕ್ರಾಂತರಾಗಿ ಗದ್ಗದ ಕಂಠದಿಂದ ತುಂಬಿದ ಕಣ್ಣುಳ್ಳವರಾಗಿ ಮಂದವಚನೋಕ್ತಿಗಳಿಂದ ನೀನು ಕುಲಪುತ್ರನಪ್ಪ ಎಂದು ಪಟದೊಳಗಿನ ಗೊಂಬೆಯಂತೆ ಮೌನವಾದರು. ಮಾತಾಪಿತರು ಆಡುವ ಮಾತಿನ ಮರ್ಮವನ್ನು ತಿಳಿದು ಸಿದ್ಧನು ಇವರ ಮೋಹಪಾಶವನ್ನು ಪರಿಹರಿಸಬೇಕೆಂದು ಈ ರೀತಿ ಹೇಳಿದನು. ಮನುಜ ಕುಲದ ಜನನದ ಲಾಭವಾವುದು, ನಾನಾರೆಂದು ತಿಳಿಯುವುದು. ಅದಕ್ಕಾಗಿ ನೀವು ಗುರುಸೇವೆಯನ್ನು ಮಾಡುತ್ತಾ ಅವರಿಂದ ಜ್ಞಾನವನ್ನು ಪಡೆದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಪಡೆಯುವುದರಿಂದ ಜನ್ಮದ ಸಾರ್ಥಕವು. ಅದನ್ನು ಬಿಟ್ಟು ದುಷ್ಟ ಪ್ರಪಂಚದಲ್ಲಿ ಧುಮುಕಿ ದುಃಖಿಸುವುದು ಅನುಚಿತವು. ಸುತನ ಸೊಗಸು ಮಿಗಿಲೆನ್ನದ ಅತಿ ಮಮಕಾರ ತೊರೆಯಿರಿ. ಇದೇ ನಿಮ್ಮ ಅನುರಾಗವನ್ನು ವಿಹಿತ ಗುರುವಿನಲ್ಲಿಡಿರಿ. ಆರಿಗಾರೋ ಪುರಂದರ ವಿಠಲ ಎಂಬಂತೆ ನನ್ನ ಕರ್ಮವೇ ನನ್ನನ್ನು ಹುಟ್ಟಿಸಿತು, ನನ್ನ ಕರ್ಮವೇ ಮಹಿಮೆ ದೋರಿತು, ನನ್ನ ಕರ್ಮವೇ ಸರ್ಪರೂಪದಿಂದ ಕಚ್ಚಿತು, ನನ್ನ ಕರ್ಮವೇ ಮರಳಿ ರಕ್ಷಿಸಿತು ಸನ್ನುತರೆ ಪ್ರಾರಬ್ಧ ಕರ್ಮವನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ಬೋಧಿಸಿದನು. ಆಗ ಪುರ ಜನರೆಲ್ಲರೂ ವಸ್ತ್ರ, ದಕ್ಷಿಣೆ, ಗಂಧ, ಪುಷ್ಪಾದಿಗಳನ್ನು ತಂದು ಸಿದ್ಧನ ಪಾದಕಮಲಗಳನ್ನು ಪೂಜಿಸಿದರು. ತಂದೆ ತಾಯಿಗಳು ಮುದದಿಂದ ಶೇಷದಳೆದು ಆರತಿ ಬೆಳಗಿದರು. ಅದರೊಂದಿಗೆ ಎಲ್ಲರೂ ಮಂಗಳಗೀತೆ ಹಾಡುತ್ತಾ ಅವರು ಆರತಿ ಮಾಡಿದರು. ಬಳಿಕ ಸಿದ್ಧನು ಬಂದ ಎಲ್ಲ ದಕ್ಷಿಣೆಯನ್ನು ಪುರದ ದೈವಕ್ಕಿತ್ತು ಹಳೆಯ ದೇವಾಲಯದ ಜೀರ್ಣೋದ್ಧಾರಕ್ಕೆ ವ್ಯಯ ಮಾಡಿರೆಂದನು. ಬಂದ ವಸ್ತ್ರಗಳನ್ನು ಬಡವರಿಗಿತ್ತು ಸರ್ವರಿಗೂ ಹಣ್ಣು ಕಾಯಿಗಳನ್ನು ಆಶೀರ್ವಾದ ಕೊಟ್ಟನು. ಬಳಿಕ ಎಲ್ಲ ಗುರು ಹಿರಿಯರಿಗೆ ನಮಿಸಿ ಹೊರಡಲನುವಾದನು. ಸಿದ್ಧನನ್ನು ಬಿಟ್ಟು ಅಗಲದಿರುವ ಸೋಮ, ಭೀಮರೆಂಬುವರು ನಾವು ನಿನ್ನ ಜೊತೆಗೆ ಬರುತ್ತೇವೆ ಎಂದು ಅವನ ಸಂಗಡ ಹೊರಟರು. ಎಲ್ಲರೂ ಕೂಡಿ ಸಿದ್ಧನನ್ನು ಊರಾಚೆ ತನಕ ಕಳುಹಿಸಿ ಬಂದರು ಮತ್ತು ಎಲ್ಲ ದೇವತೆಗಳನ್ನು ಸಿದ್ಧನ ರಕ್ಷಣೆಗಾಗಿ ಈ ರೀತಿಯಾಗಿ ಪ್ರಾರ್ಥಿಸಿದರು. ಜಯವನೀಯ ಧರಣಿ ಮಾತೆಯೇ, ಜಯವನೀಯಿರಿ ಸೂರ್ಯ ಚಂದ್ರರೇ, ಜಯವನೀಯಿರಿ ಅಷ್ಟದಿಕ್ಪಾಲಕರೇ ಕಾಲಗಳೇ, ಜಯವನೀಯೈ ಕಲಿಯ ಪುರುಷನೇ, ಜಯವನೀಯೈ ದೇವದೇವನೇ, ಜಯವನೀಯರಿ ಸಿದ್ಧಗೆಲ್ಲರು ಎಂದು ಕಳುಹಿಸಿದರು. ಮಂಗಲ. ಶ್ರೀ ಮಹಾಜಡಿಸಿದ್ಧ ಗುರುವಿಗೆ ಕಾಮನಂ ಸಂಹರಿಸಿ ಮುಕ್ತಿಯ ಸ್ವಾಮಿ ಎನಿಪಗೆ ಸಚ್ಚಿದಾನಂದಂಗೆ ಪೂರ್ಣಂಗೆ ಕೋಮಲ ಸುಹೃದಯಂಗೆ ಸದ್ಗುಣ ಧಾಮನಿಗೆ ವರವೇದ ಮೂರ್ತಿಗೆ ನಾಮರಹಿತಗೆ ಭಕ್ತ ಪಾಲಂಗಾನು ವಂದಿಪೆನು. ಶ್ರೀಮಚ್ಚಿದ್ದಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದಳು ಗೃಹ ಪರಿತ್ಯಾಗವೆಂಬ 4ನೇ ಅಧ್ಯಾಯ ಸಮಾಪ್ತಿ.
इति बाललीलाकाण्डಕ್ಕೆ ಮಂಗಲಮಸ್ತು.